ಇದು ಬಡಿ ಎಷ್ಟು ತಾರೀಕು ಕೊಟ್ಟಿದ್ದಾರೆ? ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಮಂತ್ ನೆಕ್ಸ್ಟ್ ಮಂತ್ ಒಂದು ಮಂತ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ. ಅದೇ ಜನವರಿ 31ರವರೆಗೂ ನೋಡಿ. ಶಿವಮೊಗ್ಗ ಒನ್ನಲ್ಲಿ ತಿದ್ದುಪಡಿಗೆ ಎಕ್ಸ್ಟೆನ್ಷನ್ ಮಾಡ್ಯಾರ ಜನವರಿ ತಿಂಗಳವರೆಗೂ. ನಮ್ಮ ಮೇಡಮರೇ, ಹೊಸ ರೇಷನ್ ಕಾರ್ಡಿಗೆ ಅವಕಾಶ ಕೊಟ್ಟ್ಯಾರಾ? ಈ ಶ್ರಮ ಕಂಡಿದ್ದವ್ರಿಗೆ ಹಾಂ, ಮತ್ತೆ ಮೆಡಿಕಲ್ ಪರ್ಪಸ್ಗೆ ಹೌದಾ? ಹೊಸ ರೇಷನ್ ಕಾರ್ಡು ಬೇರೆಯವ್ರಿಗೆ ಬಿಟ್ಟಿಲ್ಲ. ಇಲ್ಲ ಇಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಎಮರ್ಜೆನ್ಸಿ ಇರುತ್ತಲ್ವ ಸರ್, ಹಾಂ, ಅಂಗವಿಕಲರಿಗೆ ಅವರಿಗೆಲ್ಲ ಅದು ಎಮರ್ಜೆನ್ಸಿ ಕೇಸಸ್ ಏನಿದೆ ಮಾತ್ರ ಅವ್ರಿಗೆ ಮಾತ್ರ ಬಿಟ್ಟಿದ್ದಾರೆ. ಓಕೆ, ಧನ್ಯವಾದಗಳು. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನೋಡಿ, ಜನವರಿ 31ನೇ ತಾರೀಕುವರೆಗೂ ನಿಮ್ಮ ರೇಷನ್ ಕಾರ್ಡಲ್ಲಿ ಹೆಸರು ಸೇರ್ಪಡೆ, ಬೇರ್ಪಡೆ, ವಿಳಾಸ ಬದಲಾವಣೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೊಸ ರೇಷನ್ ಕಾರ್ಡಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಅದು ಕಾಯಿಲೆ ಕಸಾಲೆ ಇದ್ದವರಿಗೆ, ಈ ಶ್ರಮ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಹೊಸದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಈ ಶ್ರಮ್ ಕಾರ್ಡ್ ಇಲ್ಲ ಅಂದರೆ ನಮ್ಮ ಶಿವಮೊಗ್ಗದ KSRTC ಬಸ್ ಟರ್ಮಿನಲ್ ಪಕ್ಕ SDP ಸರ್ವಿಸ್ ಸೆಂಟ್ರಿಗೆ ಬಂದು ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳಿ. ಅವರೇ ನಿಮಗೆ ರೇಷನ್ ಕಾರ್ಡ್ ಮಾಡೋದಕ್ಕೆ ನಿಮಗೆ ಫೋನ್ ಮಾಡಿ ಫುಡ್ ಆಫೀಸ್ನವರು ಕರ್ಸ್ಕೊತಾರೆ. ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಜನವರಿ 31ನೇ ತಾರೀಕುವರೆಗೂ ಅವಕಾಶವನ್ನು ನೀಡಿದ್ದಾರೆ. ನಿಮಗೆ ಕಾಯಿಲೆ ಕಸಾಲೆ ಇದ್ದವರು ಇದ್ದರೆ ನೀವು ಫುಡ್ ಆಫೀಸಿಗೆ ಹೋಗಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟು ನಮ್ಗೆ ಕಾಯಿಲೆ ಇದೆ, ನಮ್ಗೆ ಹೊಸ ರೇಷನ್ ಕಾರ್ಡ್ ಬೇಕು ಅಂದರೆ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ತಗೊತಾರೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ.